ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ಕನ್ನಡ ಪುಸ್ತಕ ಪ್ರಕಾಶನ ಮತ್ತು ಮಾರಾಟದ ಬಗ್ಗೆ ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ಪದೇ ಪದೇ ನೀವು ಸ್ನೇಹಿತರು ನೋಡ್ತಾ ಇದ್ದೀರಾ. ಸೊ ಆ ಒಂದು ಇದ್ರ ಮೇಲೆ ಇತ್ತೀಚೆಗೆ ಭಾಳ ಜನ ಒಂದು ಪ್ರಶ್ನೆ ಕೇಳ್ತಾಯಿದ್ರು, ISBN ಮತ್ತು ISBN ಬಾರ್ ಕೋಡ್ ಬಗ್ಗೆ ತಿಳಿಸಿಕೊಡಿ ಸರ್ ಅಂತ. ಇದು ISBN ಅಂದರೆ ಪುಸ್ತಕಕ್ಕೆ ನಾವು ಏನೋ ಒಂದು ಪ್ರಿಂಟ್ ಮಾಡ್ತೀವಿ, ಅದ್ರ ಮೇಲೆ ಹಾಕೋ ಒಂದು ನಂಬರ್ ಅಷ್ಟೇ. ಇದನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಅಂತ ಕರೀತಾರೆ. ಈ ಒಂದು ನಂಬರ್ ಹಾಕೋದ್ರಿಂದ ಒಂದು ಪುಸ್ತಕ ಏನು ಪ್ರಕಟ ಆಗಿರುತ್ತೆ ಅದು ಪ್ರೊಫೆಷ್ನಲ್ ಒಂದು ಮೋಡಲ್ಲಿ ಪ್ರಿಂಟ್ ಆದಂಗೆ ಇರುತ್ತೆ ಅಷ್ಟೇ. ಸೊ ಇದು ತುಂಬ ಪ್ರೊಫೆಷ್ನಲಿ ಬುಕ್ಕು, ತುಂಬ ಅಥೆಂಟಿಕೇಟೆಡ್ ಆಗಿ ಪ್ರಿಂಟ್ ಆಗಿದೆ ಅನ್ನುವ ಒಂದು ಭಾವ ಬರುತ್ತೆ. ಸೊ ಇಲ್ಲಿ ಈ ಒಂದು ISBN ನಂಬರ್ ಹಾಕೋದ್ರಿಂದ ಏನು ಅಡ್ವಾಂಟೇಜ್ ಏನಂದರೆ, ಪುಸ್ತಕದ ಅಂಗಡಿಯವರು ಅಥವಾ ಲೈಬ್ರರಿಯವರು ಇನ್ವೆಂಟ್ರಿ ಮೇಂಟೈನ್ ಮಾಡೋದಕ್ಕೆ, ಸೇಲ್ಸ್ನ ಟ್ರ್ಯಾಕ್ ಮಾಡೋದಕ್ಕೆ ಮತ್ತು ರೆಫರೆನ್ಸ್. ಸೊ ಇದೇ ಕಾರಣಕ್ಕೆ ಈ ರೆಫರೆನ್ಸ್ ISBN ನಂಬರ್, ಈ ಪುಸ್ತಕ ಈ ರೆಫರೆನ್ಸ್ ನಂಬರ್ ಆಗಿ ಯೂಸ್ ಮಾಡೋದ್ರಿಂದನೇ ಇದೇ ಬಹುಮುಖ್ಯವಾಗಿ UGCನವರು ISBN ನಂಬರ್ ಹಾಕಿರಲೇಬೇಕು ಪುಸ್ತಕಗಳಿಗೆ ಅಂತ UGCನಲ್ಲಿ ಆ ಗ್ರ್ಯಾಂಟ್ ಇದರಲ್ಲಿ ಕೆಲಸ ಮಾಡೋ ಲೆಕ್ಚರರ್ಸ್ಗಳಿಗೆ, ಪ್ರೊಫೆಸರ್ಗಳಿಗೆ ಹೇಳ್ತಾ ಇರ್ತಾರೆ, ನಿಮ್ಮ ಪುಸ್ತಕದಲ್ಲೇ ISBN ಸಂಖ್ಯೆ ಇರಲೇಬೇಕು ಅಂತ. ಆ ಕಾರಣದಿಂದ ISBN ನಮ್ಮ ದೇಶದಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳಬೇಕು. ಮತ್ತು ಈ ISBN ಸಂಖ್ಯೆ ಹಾಕೋದ್ರಿಂದ, ಬಾರ್ಕೋಡ್ ಹಾಕೋದ್ರಿಂದ ಪುಸ್ತಕ ಮಾರಾಟ ಮಾಡೋರಿಗೆ ಆನ್ಲೈನಲ್ಲಿ ಪುಸ್ತಕವನ್ನು ರಿಜಿಸ್ಟರ್ ಮಾಡೋದಕ್ಕೆ, ಅವರ ಒಂದು ಸ್ವಂತ ವೆಬ್ಸೈಟ್ ಇರ್ಬೋದು ಅಥವಾ ಅಮೆಝಾನು, ಫ್ಲಿಪ್ಕಾರ್ಟು ಈ ಥರ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪುಸ್ತಕವನ್ನು ಮಾರಾಟ ಮಾಡಲಿಕ್ಕೆ ಈ ISBN ನಂಬರ್ ಸಪೋರ್ಟ್ ಕೊಡುತ್ತೆ. ಸೊ ನಾನು ಈಗಾಗಲೇ ಸಾಕಷ್ಟು ಜನಕ್ಕೆ ISBN ನಂಬರ್ನ ತೆಕ್ಕೊಟ್ಟಿದ್ದೀನಿ. ಸೊ ನಾನು ಮೊದಲು ಮ್ಯಾನ್ಯುಯಲ್ ಇರ್ತಿತ್ತು, ಒಂದು ಅಪ್ಲಿಕೇಶನ್ ತೊಗೊಂಡು ಬರ್ದು ಕಳಿಸಿದ್ರೆ ಆ ಒಂದು ಪ್ರಕಾಶಕರಿಗೆ ಇಷ್ಟು ಅಂತ ISBN ಸಂಖ್ಯೆ ಬರ್ತಾಯಿತ್ತು, ಲೇಖಕರಿಗೆ ಇಷ್ಟು ಅಂತ ಬರ್ತಾಯಿತ್ತು. ಅದನ್ನು ನಾವು ಯೂಸ್ ಮಾಡಿದ್ದೀವಿ ಅಂತ ನೆಕ್ಸ್ಟು ಆ ಕಲ್ಕತ್ತಾ ಲೈಬ್ರರಿಗೆ, ರಾಜಾರಾಮ್ ಮೋಹನ್ ರಾಯ್ ಲೈಬ್ರರಿ ಇದೆ, ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ವಿ. ಈಗ ಇದೆಲ್ಲ ಆನ್ಲೈನ್ ಪ್ರೋಸೆಸ್ ಆಗಿದೆ, ಭಾಳ ವರ್ಷಗಳಾಯಿತು. ಈಗೆಲ್ಲ ವೆಬ್ಸೈಟು ಅಪ್ಡೇಟ್ ಆಗಿದೆ. ಇಂಡಿಯಾದಲ್ಲಿ ISBN.gov.in ನಾವು ISBNನ ಎರಡು ಥರದಲ್ಲಿ ತೊಗೋಬೋದು. ಒಂದು ನಾವು ಲೇಖಕ ಪ್ರಕಾಶಕರಾಗಿ, ಇನ್ನೊಂದು ಪ್ರಕಾಶಕರಾಗಿ ISBN ತೊಗೋಬೇಕಾಗತ್ತೆ. ಲೇಖಕ ಪ್ರಕಾಶಕರಿಗೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ. ಅವರ ಒಂದು ಕೆಲವು KYC ಡಾಕ್ಯುಮೆಂಟ್ಸ್ ಮೇಲೆ ಒಂದು ID ಕ್ರಿಯೇಟ್ ಮಾಡಿಕೊಂಡು ನಾವು ಒಂದು ISBN ನಂಬರನ್ನು ತೊಗೋಬೋದು. ಅಥವಾ ನೀವು ಪ್ರಕಾಶನ ಮಾಡಿದರೆ ನಿಮ್ಮ GST ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದ್ರ ಮೇಲೆ ಒಂದು ರಿಜಿಸ್ಟ್ರ್ ಮಾಡಿಕೊಂಡು ISBN ನಂಬರ್ಗಳನ್ನ ತೊಗೊಳ್ತಾ ಹೋಗ್ಬೋದು. ಸೊ ಇಲ್ಲಿ ISBN ಏನಾಗುತ್ತೆ ಅಂದರೆ, ಇದು 13 ಡಿಜಿಟ್ ನಂಬರ್. ಇದು 13 ಡಿಜಿಟ್ ನಂಬರು 5 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ತುಂಬ ಟೆಕ್ನಿಕಲಿ ಡೀಟೇಲ್ ಆಗಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ISBN ಭಾಳ ಮುಖ್ಯ ಆಗಿರುತ್ತೆ, ಅದ್ರ ಬಗ್ಗೆ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪುಸ್ತಕ ಪ್ರಕಟ ಮಾಡ್ತಾಯಿದ್ರೆ ISBN ನಂಬರ್ನ ಈಸಿಯಾಗಿ ತೊಗೋಬೋದು. ಈಸಿ ಅಂದರೆ ಸ್ವಲ್ಪ ಈಸಿ. ಮಾಮೂಲಿ ನಾವು ಗೌರ್ಮೆಂಟ್ ಕೆಲವು ಸರ್ಟಿಫಿಕೇಟ್ಗಳನ್ನ ತೊಗೊಳ್ಳಿಕ್ಕೆಲ್ಲ ಆನ್ಲೈನ್ ಸೇವಾ ಕೇಂದ್ರಗಳ ಮೊರೆ ಎಲ್ಲ ಹೋಗ್ತೀವಲ್ಲ, ಆ ರೀತಿ ಅಲ್ಲಿ ಆ ಒಂದು ಗೌರ್ಮೆಂಟ್ ಸರ್ಟಿಫಿಕೇಟ್ ತೊಗೊಂಡಂಗೆ ISBN ನಂಬರ್ನು ಕೂಡ ತೊಗೋಬೋದು. ಇದು ನೀವೇ ಸಾಧ್ಯವಾದರೆ ವೆಬ್ಸೈಟಲ್ಲಿ ಹೋದರೆ ನೀವೇ ತೊಗೋಬೋದು. ಇಲ್ಲ ಸರ್ ನಾನು ತಕ್ಕೊಡಿ ಅಂದಾಗ ನಾನೊಂದು ಫೇಸ್ಬುಕ್ ಪೋಸ್ಟ್ ಹಾಕಿದ್ದೆ ಭಾಳ ಹಿಂದೆ. ಅದು ಹಾಕಿದ ನಂತರ ಸುಮಾರು ಜನಕ್ಕೆ, ಲೇಖಕರಿಗೆ, ಪ್ರಕಾಶಕರಿಗೆ, ಸಾಹಿತಿಗಳಿಗೆ ನಾನು ISBN ನಂಬರ್ನ ತೆಕ್ಕೊಟ್ಟಿದ್ದೀನಿ. ಅದಕ್ಕೊಂದು ಮಿನಿಮಮ್ ಸರ್ವಿಸ್ ಚಾರ್ಜಸ್ ಅಂತ ಮಾಡ್ಕೊಂಡಿದ್ದೀನಿ, ಅದನ್ನು ಅವ್ರು ಕೊಡಬೇಕಾಗತ್ತೆ. ಇಲ್ಲೆಲ್ಲ ಏನೇನು ಪ್ರೋಸೆಸ್ ಇರುತ್ತೆ ಅಂದರೆ, ಅಕೌಂಟ್ ಓಪನ್ ಮಾಡಬೇಕಿರುತ್ತೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಿರುತ್ತೆ, ಬುಕ್ ಟೈಟ್ಲ್ ರಿಜಿಸ್ಟರ್ ಮಾಡಬೇಕಿರುತ್ತೆ, ಆಮೇಲೆ ಅದನ್ನು ಕನ್ಫರ್ಮ್ ಮಾಡಬೇಕು. ಏನಾದರೂ ಡೌಟ್ ಬಂದರೆ ಅವರು ಕ್ಲಾರಿಫಿಕೇಷನ್ ಕೇಳ್ತಾರೆ, ಅದನ್ನು ಕ್ಲಾರಿಫೈ ಮಾಡಬೇಕು. ಸೊ ಆಮೇಲೆ ನಂಬರ್ ಅಲಾಟ್ ಆಗುತ್ತೆ. ಫಸ್ಟ್ ಟೈಮ್ ತೊಗೋಬೇಕಾದ್ರೆ ಸ್ವಲ್ಪ ಒಂದು 7-8 ದಿನ ತನಕ ಟೈಮ್ ಬೇಕಾಗುತ್ತೆ. ಕೆಲವು ಸರಿ 3-4 ಡೇಸ್ಗೆ ಸಿಗ್ಬೋದು. ಸೆಕೆಂಡ್ ಟೈಮ್ ತೊಗೊಬೇಕಾದ್ರೆ ನನ್ನ ಹತ್ರ 20ಕ್ಕೂ ಹೆಚ್ಚು ISBN ನಂಬರ್ನ ತೊಗೊಂಡಿರೋ ಒಬ್ಬರೇ ಲೇಖಕರಿದ್ದಾರೆ. ಸೊ ಒಂದು 3-4 ಜನ ಲೇಖಕರುಗಳು ಪದೇ ಪದೇ ಅವರು ವರ್ಷ ಪ್ರಕಟ ಮಾಡೋ ಪುಸ್ತಕಗಳಿಗೆ ISBN ತೊಗೊಳ್ತಿರ್ತಾರೆ. ನಾನು ಒಂದು ಸತಿ ರಿಜಿಸ್ಟ್ರೇಷನ್ ಫೀಸ್ ಅಂತ ₹500, ಒಂದು ಪುಸ್ತಕಕ್ಕೆ ₹500 ಅಂತ ಸದ್ಯಕ್ಕೆ ₹1000 ತೊಗೊಳ್ತಾ ಇದ್ದೀನಿ. ಒಂದು ಸತಿ ರಿಜಿಸ್ಟರ್ ಆದರೆ ನೆಕ್ಸ್ಟು ಪುಸ್ತಕದ್ದು ISBN ಸಂಖ್ಯೆ ಬೇಕು ಹೊಸ ಪುಸ್ತಕಕ್ಕೆ ಅಂದರೆ ಮತ್ತು ಅದಕ್ಕೆ ₹500 ಅಷ್ಟೇ ಚಾರ್ಜ್ ಆಗುತ್ತೆ. ಆ ರೀತಿ ತಗೊಡ್ತಾ ಇದ್ದೀನಿ. ಸೊ ನೀವು ಬೇಕಂತಂದರೆ ISBN 9986692342 ಈ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿದ್ರೆ ಅಥವಾ ಕಾಲ್ ಮಾಡಿ ಕೇಳಿದ್ರೆ ಡೀಟೇಲ್ಸ್ ನೀವೇನು ಕೊಡಬೇಕು ಅಂತ ನಾನು ಹೇಳ್ತೀನಿ. ನೀವು ಆ ಡೀಟೇಲ್ಸ್ ಕೊಟ್ಟರೆ ನಿಮ್ಮ ISBN ನಂಬರು ತೆಗೆದು ಅದಕ್ಕೆ ಒಂದು ಬಾರ್ ಕೋಡ್ನ
ಜನ್ರೇಟ್ ಮಾಡಿ ಇದನ್ನು ಈ ರೀತಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಯಾವ ರೀತಿ ಅದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಯೂಸ್ ಮಾಡಬೇಕು. ISBN ನಂಬರ್ನ ಟೈಟಲ್ ಪೇಜ್ ಒಳಗಡೆ ಹಾಕಬೇಕು, ISBN ಬಾರ್ಕೋಡ್ ಕವರ್ ಪೇಜ್ ಹಿಂಭಾಗ ಹಾಕಬೇಕು. ನಿಮ್ಮ ಪುಸ್ತಕ ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿ ಪ್ರಿಂಟ್ ಮಾಡಿದ್ದಾರೆ ಅನ್ನುವ ಒಂದು ಫೀಲ್ ಅಂತೂ ಬರುತ್ತೆ ಮತ್ತು ಒಂದು ಅಥೆಂಟಿಕೇಟೆಡ್ ಆಗಿರುತ್ತೆ. ISBN ಅನ್ನೋದು ಕಾಪಿರೈಟ್ ಅಲ್ಲ, ಬಟ್ ಅದು ಒಂದು ಐಡೆಂಟಿಫಿಕೇಷನ್ ನಂಬರ್ ಅಷ್ಟೇ. ಕೆಲವರು ಅದು ಹಾಕಿದ್ರೆ ಕಾಪಿರೈಟ್ ಆಗುತ್ತೆ, ರಿಜಿಸ್ಟರ್ ಆಗಿಬಿಡುತ್ತೆ, ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗುತ್ತೆ isbn.gov.in ಅಲ್ಲಿ. ಬಟ್ ಅದು ಒಂದು ಕಾಪಿರೈಟ್ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಟ್ ಎನಿಹೌ ISBN ನಂಬರ್ ನಿಮ್ಮ ಪುಸ್ತಕಕ್ಕಿದ್ರೆ ಅದು ರಿಜಿಸ್ಟರ್ ಆಗಿದೆ ಈ ಬುಕ್ಕು ಅಂತಲೇ ಅರ್ಥ. ಸೊ ಇಷ್ಟು ISBN ಬಗ್ಗೆ ತುಂಬ ಡೀಟೇಲಾಗಿ ನಾನೇನು ಹೇಳೋಕ್ಕೋಗಿಲ್ಲ. ಒಂದು ISBN ಒಂದು ಏನಿದೆ ಅದರ ಒಂದು ಪ್ರಮುಖ ಅಂಶಗಳು ಅದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಖಂಡಿತ ಈ ಮಾಹಿತಿ ನಿಮಗೆ ಉಪಯೋಗ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ಮತ್ತು ನಿಮ್ಮ ಒಂದು ಯಾರಾದರೂ ಸಾಹಿತ್ಯ ಪ್ರಿಯರು, ಪ್ರಕಾಶಕರು ಪುಸ್ತಕ ಪ್ರಕಟ ಮಾಡಬೇಕು ಅಂತಿರೋರಿಗೆ ಈ ಮಾಹಿತಿ ಬೇಕು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.